ಎಲ್ರಿಗೂ ನಮಸ್ಕಾರ. ಈ ಥರ ಕೂಲರಲ್ಲಿ ಸೌಂಡ್ ಏನಾದ್ರು ಬಂದರೆ ಅದನ್ನು ಈಸಿಯಾಗಿ ಹೆಂಗೆ ಸರಿ ಮಾಡೋದು ಅಂತ ನೋಡೋಣ. ಫಸ್ಟ್ ಅದಕ್ಕೆ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಪ್ಲಗ್ನ ತೆಗೆದುಬಿಡಿ. ಈಗ 4 ಸ್ಕ್ರೂನ ಬಿಚ್ಕೊಳ್ಳಿ ಸೈಡಲ್ಲಿರೋದನ್ನ. ಅದೇ ಥರ ಈ ಸೈಡು ಸ್ಕ್ರೂ ಇರುತ್ತೆ, ಅದನ್ನು ಬಿಚ್ಕೊಡಿ. 4 8 ಸ್ಕ್ರೂ ಒಂಚೂರು ಲಿಫ್ಟ್ ಮಾಡಿದ್ರೆ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ ನೋಡಿ. ಈಗ ಅದು 2 ಸೈಡು ಬಿಚ್ಚಿ ಒಂದು ಸ್ವಲ್ಪ ಸುತ್ತು ನೋಡಬೇಕು, ಫ್ಯಾನ್ ರೆಕ್ಕೆ ಎಲ್ಲ ಟಚ್ ಆಗ್ತಾ ಇದೆಯಾ ಅಂತ. ಎಲ್ಲೂ ರೆಕ್ಕೆ ಟಚ್ ಆಗಲಿಲ್ಲ ಅಂದರೆ ಸರಿ ಇದೆ ಅಂತ ಅರ್ಥ. ಈಗ ಏನು ಮಾಡ್ಕೊಬೇಕಂದ್ರೆ ಈ ಫೇಸು ನ್ಯೂಟ್ರಲ್ಲು ವಯರು ಮೇಲ್ ಪ್ಯಾನಲ್ಲಿಗೆ ಹೋಗಿದೆ. ಅದಕ್ಕೆ ಫಸ್ಟು ನಾವೇನು ಮಾಡ್ಬೇಕಂದ್ರೆ ಈ ಮೇಲ್ಗಡೆ ಇರೋ ನಾಬ್ನ ಒಂಚೂರು ಲಿಫ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಆಮೇಲೆ ಈ ಪ್ಯಾನಲ್ ತೆಗಿಯೋಕ್ಕೆ ಕೆಳಗೆ 2 ಸ್ಕ್ರೂ ಇರುತ್ತೆ, ಅದನ್ನು ಬಿಚ್ಕೊಂಬಿಡಿ. ಬಿಚ್ಕೊಂಡು ಒಂಚೂರು ಲಿಫ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಆಮೇಲೆ ಈ ಫೇಸು ನ್ಯೂಟ್ರಲ್ ವೈರ್ನ ತೆಕ್ಕೊಂಬಿಡಿ. ಹೆಂಗೆ ತೆಗಿತೀರೋ ಅದೇ ಥರ ನೋಡ್ಕೊಂಡಿರ್ಬೇಕು ಮತ್ತೆ ಕೂಡ್ಸೋಕ್ಕೆ. ಈ ಫ್ಯಾನ್ ಅಸೆಂಬ್ಲಿನ ಬಿಚ್ಚೋಕ್ಕೆ 4 ಬೋಲ್ಟು ಇರುತ್ತೆ, ಅದನ್ನು ಬಿಚ್ಕೊಂಬಿಡಿ ಅಷ್ಟೇ. ಫುಲ್ ಫ್ಯಾನ್ ಅಸೆಂಬ್ಲಿನೇ ಸಪ್ರೇಟಾಗಿ ಬಂದ್ಬಿಡುತ್ತೆ. ನೆಕ್ಸ್ಟು ಫ್ಯಾನ್ ರೆಕ್ಕೆಗಳನ್ನ ಕ್ಲೀನ್ ಮಾಡ್ಕೊಂಬಿಡಿ. ಎಲ್ಲೆಲ್ಲಿ ರೆಸ್ಟೋರಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಈಗ ನೋಡ್ಬೋದು ಕ್ಲೀನ್ ಆಗಿದೆ. ಈಗ ರೆಕ್ಕೆನ ಬಿಚ್ಕೊಳೋಕ್ಕೆ ಒಂದು ಸ್ಕ್ರೂ ಇರುತ್ತೆ ಕೆಳಗೆ, ಅದನ್ನು ಲೂಸ್ ಮಾಡಿ ಒಂಚೂರು ಲಿಫ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಈಗ ಇದನ್ನು ಬಿಚ್ಚೋಕ್ಕೆ 4 ಬೋಲ್ಟ್ ನೆಟ್ ಇರುತ್ತೆ, ಅದನ್ನು ಬಿಚ್ಕೊಂಡು ಲೂಸ್ ಮಾಡ್ಕೊಳ್ಳಿ. ಹೆಂಗೆ ಬಿಚ್ತೀರೋ ಮತ್ತೆ ಅದೇ ಥರ ಕೂರಿಸ್ಬೇಕು. ಮಾರ್ಕ್ ಚೇಂಜ್ ಆದರೆ ನಿಮಗೆ ಒಂಚೂರು ಸೌಂಡ್ ಬರುತ್ತೆ. ಆಮೇಲೆ ಬಿಚ್ಕೊಂಡು ಆಮೇಲೆ ಒಂಚೂರು ಲಿಫ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಈಗ ಇದನ್ನು ತೆಗಿಬೇಕಾದ್ರೆ ಹುಷಾರಾಗಿರ್ಬೇಕು, ಯಾಕಂದರೆ ಒಂದೊಂದು ಫ್ಯಾನಲ್ಲಿ ಒಂದೊಂದು ಥರ ಇರುತ್ತೆ. ಈ ವೈಂಡಿಂಗ್ ತುಂಬ ಟೈಟಾಗಿರುತ್ತೆ ನನ್ನ ಫ್ಯಾನಲ್ಲಿ. ಆ ಸೆಂಟ್ರದ ಆರ್ಮಿಚರು ಸಪ್ರೇಟಾಗಿ ತೆಗಿಯೋಕ್ಕಾಗಲ್ಲ. ಈಗ ನೋಡಿ ಈ ಫ್ಯಾನಲ್ಲಿ ಏನು ಆ ಥರ ತೊಂದರೆ ಇಲ್ಲ, ಆರಾಮಾಗಿ ತೆಕ್ಕೋಬೋದು. ತೆಕ್ಕೊಂಡಾದ್ಮೇಲೆ ಕೆಳಗಡೆ ಗ್ಯಾಪ್ನ ಬಿಟ್ಕೊಳ್ಳಿ, ಯಾಕಂದರೆ 2 ಸೈಡು ಬುಷ್ ಇರುತ್ತೆ. 2 ಸೈಡ್ ಬುಷ್ಷಿಗೂ ಆಯಿಲ್ ಹಾಕ್ಬೋದು, ನೋಡ್ಬೋದು. ಇದೇ ಆ ಬುಷ್ಷು, ಇದರಿಂದನೇ ಫ್ಯಾನ್ ಸ್ಮೂತಾಗಿ ತಿರ್ಗೋದು. ಆ ಸ್ಪಾಂಜ್ ಥರ ಇದೆಯಲ್ಲ ಅದನ್ನೇ ಆಯಿಲೆಲ್ಲ ಹಿಡ್ದಿಟ್ಕೊಳುತ್ತೆ. ಒಂದು 6 ತಿಂಗಳಿಗೆ ಒಂದು ಸತಿ ಆದರೂ ಬಿಚ್ಚಿ ಆಯಿಲ್ ಹಾಕ್ಬೇಕು. ನೋಡ್ಬೋದು, ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಏನು ತೊಂದರೆ ಇಲ್ಲ. ನೋಡಿ ಮತ್ತೆ ಈಗ ಆರ್ಮಿಚರ್ನ ಕ್ಲೀನ್ ಮಾಡಿ ಯಾವ್ಯಾವ ವಾಷರ್ ಎಲ್ಲೆಲ್ಲಿ ಬಿಚ್ಚಿದ್ರೆ ಹೆಂಗೆ ಬಿಚ್ಚಿದ್ರೆ ಅದೇ ಥರ ಹಾಕ್ಬೇಕು. ಈಗ ನೋಡ್ಬೋದು ಸೌಂಡ್ ಬರ್ತದೆ, ಕಾರಣವೇ ಈ ಬುಷಲ್ಲಿ ಆಯಿಲ್ ಇಲ್ಲದೆ ಇರೋದು. ಮತ್ತೆ ಕೂರಿಸ್ಬೇಕಾದ್ರೆ ನೋಡಿ ಇನ್ನು ಸ್ವಲ್ಪ ಶೇಕ್ ಇದ್ದರೆ ಬುಷ್ ಒಂದು ಸ್ವಲ್ಪ ಶೇಕ್ ಇದೆ ಅಂತ ಅರ್ಥ. ಆದರೆ ಈಗ ಸರಿ ಇದೆ, ಬುಷೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈಗ ಮತ್ತೆ ಕೂರಿಸ್ಬೇಕಾದ್ರೆ ಆರ್ಮಿಚರ್ಗೂ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೂರಿಸ್ಕೊಳ್ಳಿ, ಆವಾಗಲೇ ಫ್ರೀಯಾಗಿ ರನ್ ಆಗುತ್ತೆ ಫ್ಯಾನು. ಇದೇ ನಾನು ಹೇಳಿದ್ನಲ್ಲ ಸ್ಪಾಂಜ್ ಅಂತ, ಅದೇ ಇದರಲ್ಲಿ ಆಯಿಲ್ ಇದೆ, ಅದರಲ್ಲಿ ಆಯಿಲ್ ಇರಲಿಲ್ಲ, ಅದಕ್ಕೆ ವೈಟ್ ಕಲರ್ ಆಗಿದೆ. ಸ್ವಲ್ಪ ಈ ಆರ್ಮಿಚರ್ಗೂ ಒಂದು ಸ್ವಲ್ಪ ಆಯಿಲ್ ಹಾಕೊಂಬಿಡಿ. ವಾಷರೆಲ್ಲ ಹೆಂಗಿತ್ತು ಹಂಗೆ ಹಾಕಬೇಕು, ಇಲ್ಲಾಂದರೆ ನಿಮಗೆ ಮತ್ತೆ ರಿಟರ್ನ್ ಸೌಂಡ್ ಬರುತ್ತೆ. ಮತ್ತು ಕ್ಯಾಪೆಲ್ಲ ಹೆಂಗೆ ತೆಗೆದ್ರೆ ಅದೇ ಥರ ಕೂರಿಸ್ಕೊಂಬಿಡಿ. ಇವೆಲ್ಲ ಮಾಡ್ಬೇಕಾದ್ರೆ ಕಾಯಿಲ್ಗೇನು ಡ್ಯಾಮೇಜ್ ಆಗಿದೆ ನೋಡ್ಕೊಬೇಕು ಕ್ಲೀನಾಗಿ. ಮೀಡಿಯಮ್ ಟೈಟ್ ಮಾಡಿದ್ರೆ ಸಾಕು. ಮತ್ತು ಎಲೆ ರೆಕ್ಕೆ ಎಲ್ಲ ಹೆಂಗೆ ಫಿಟ್ ಮಾಡಿ ಈಗ ನೋಡಬಹುದು ಫ್ಯಾನ್ ಒಂಚೂರು ಸೌಂಡ್ ಇಲ್ದಂಗೆ ಫ್ರೀಯಾಗಿ ತಿರುಗ್ತಾ ಇದೆ. ಏನೂ ಸೌಂಡ್ ಇಲ್ದಂಗೆ ತಿರುಗ್ತಿದೆ ಅಂತ ಕನ್ಫರ್ಮ್ ಆದಮೇಲೆ ಮತ್ತೆ ಹೆಂಗೆ ಬಿಚ್ಚಿದ್ರೆ ಅದೇ ಥರ ಕ್ಲೀನಾಗಿ ಕೂರಿಸ್ಕೊಂಬಿಡಿ. ಮತ್ತು ಫೇಸು ನ್ಯೂಟ್ರಲ್ ವೈರ್ ಹೆಂಗೆ ಬಿಚ್ಚಿದ್ರೆ ಅದೇ ಥರ ಟೇಪ್ ಹಾಕೊಂಬಿಡಿ. ಎಲ್ಲೂ ಶಾರ್ಟ್ ಆಗ್ದಂಗೆ ಕ್ಲೀನಾಗಿ ಟೇಪ್ ಹಾಕ್ಕೊಂಡು ನಾಬ್ನ ಕೂರಿಸ್ಕೊಂಬಿಡಿ. ಸ್ಕ್ರೂ ಹಾಕ್ಕೊಳ್ಳಿ ಪ್ಯಾನಲ್ದು. ಈಗ ವೈರ್ ಎಲ್ಲರೂ ಟಚ್ ಆಗ್ತದೆ ಅನಿಸಿದ್ರೆ ಫ್ರೇಮ್ಗೆ ಟೇಪ್ ಹಾಕೊಂಬಿಡಿ. ನೋಡ್ಬೋದು ನೀವೇ ಈಗ ರೆಡಿ ಆಗಿದೆ. ನೀವೇ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ರಿಪೇರಿನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.